ಕಳೆದ ಬಾರಿಯ ಸೋಲು ಸರ್ ಒಂದ್ ರೀತಿಯಲ್ಲಿ ಡಿ.ಕೆ. ಸುರೇಶ್ ಅವರು ಅಷ್ಟೆಲ್ಲ ಕೆಲಸ ಮಾಡಿದ್ರು, ಎಸ್ಪೆಷಲಿ ಡ್ಯೂರಿಂಗ್ ಕೋವಿಡ್. ಅದನ್ನ ಕೇವಲ ಶಿವಕುಮಾರ್ ಅವರೇ ಹೇಳಬೇಕು ಅಂತಿಲ್ಲ, ಜನ ಕೂಡ ಮಾತನಾಡ್ತಾರೆ. ಅಷ್ಟೆಲ್ಲ ಕೆಲಸ ಮಾಡಿದ್ರು ಆದ ಸೋಲಿದೆಯಲ್ಲ, ಅದೆಲ್ಲ ಒಂದ್ ಕಡೆ ಇನ್ಕಂಪ್ಲೀಟ್ ಟಾಸ್ಕ್ ಅನ್ನು ಕೈ ಬಿಟ್ಟಂಗ್ ಆಗ್ಬಿಡಲ್ವಾ ನೀವು ಮತ್ತೊಮ್ಮೆ ಚುನಾವಣಾ ರಾಜಕೀಯಕ್ಕೆ ಬರ್ದೇ ಹೋದ್ರೆ? ನೋಡಿ, ಜನಕ್ಕೆ ಪರ್ಸೆಪ್ಷನ್ ಮುಖ್ಯನೇ ಹೊರತು ಕೆಲಸ ಮುಖ್ಯ ಅಲ್ಲ. ನಿಮ್ಮ ಮಾತು ಮುಖ್ಯನೇ ಹೊರತು ನಿಮ್ಮ ನಾಟಕೀಯ ವಿದ್ಯಮಾನಗಳು ಮುಖ್ಯನೇ ಹೊರತು ಕೆಲಸ ಕಾರ್ಯಗಳು ಮುಖ್ಯ ಅಲ್ಲ. ಸೊ ಹಾಗಾಗಿ ನೀವು ಯಾರನ್ನೂ ಕೂಡ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದು, ನೀವು ಯಾರನ್ನೂ ಕೂಡ ಇವತ್ತು ನೀವು ಯಾರಿಗೋ ಏನೋ ಸುಧಾರಣೆ ಮಾಡ್ತೀರಿ. ಈಗ ನಿಮ್ಮ ಮನೆ ಮುಂದೆ ಮೋರಿ ಇಲ್ಲ ಅಂತೀರಿ, ಮೋರಿ ಮಾಡಿಸ್ಕೊಟ್ಟೆ ಅನ್ಬಿಟ್ಟು ನೀವು ಓಟ್ ಹಾಕ್ತೀರಿ ಅಂತ ನಾನು ಅನ್ಕೊಳಕ್ಕಾಗಲ್ಲ. ಗ್ಯಾರಂಟಿ ಇಲ್ಲ. ನೀವು ಹೇಳ್ಬೇಕಾದ್ರೆ ಎಲ್ಲ ನಿಮ್ಗೆ ಓಟು ಅಂತೀರಿ, ತಿರ್ಗಾ ನಾಳೆ ಬರ್ತೀರಿ ಮಗನ್ ಸೀಟು ಅಂತೀರಿ, ಮಗನ್ ಸೀಟ್ ಆಗ್ತದೆ, ಏನೋ ಓಟ್ ಹಾಕ್ತಾನೆ ಅಂತ ಅನ್ಕೊಬಿಟ್ರೆ ನಾಳಿದ್ ಬಂದ್ಬಿಟ್ಟು ಕೆಲಸ ಕೊಡ್ಸು ಅಂತೀರಿ. ಕೆಲಸ ಕೊಡ್ಸ್ಲಿಲ್ಲ ಅಂತ ಅಂದ್ರೆ ಬೈಕೊಂಡು ಹೋಗ್ತೀರಿ. ಅವ್ರ ಆಸ್ಪತ್ರೆಯಲ್ಲಿ ಇರ್ತಾರೆ, ಹೋಗಿ ಮಾತಾಡ್ಸ್ಲಿಲ್ಲ ಅಂತ ಅಂತಂದ್ರೆ ಬರ್ಲಿಲ್ಲ ಅಂತೀರಿ. ಮದುವೆಗೆ ಹೋಗ್ಲಿಲ್ಲ ಅಂತ ಅಂತಂದ್ರೆ ನನ್ನ ಇನ್ವಿಟೇಷನ್ ಕೊಟ್ಟೆ ಮದುವೆಗೆ ಬರ್ಲಿಲ್ಲ ಅಂತಾರೆ, ಬೇಜಾರು ಮಾಡ್ಕೋತಾರೆ. ಈ ಬಹಳ ದೊಡ್ಡ ಟಾಸ್ಕ್ ಇದು ಪಾಲಿಟಿಕ್ಸ್ ಆಯಾಮಗಳು ಬದಲಾವಣೆ ಆಗ್ತಾ ಇದೆ. ಮೊದಲಿನ ಪರಿಸ್ಥಿತಿನೇ, ಮೊದಲಿನ ರಾಜಕಾರಣನೇ ಬೇರೆ. 80-90 ದಶಕದ ರಾಜಕಾರಣನೇ ಬೇರೆ. ಜನರಲ್ಲೂ ಹಿಪಾಕ್ರಸಿ ಇದೆ ಇವಾಗ ಅಂತೀರಿ. ಈಗ ಇವತ್ತಿನ ರಾಜಕಾರಣನೇ ಬೇರೆ ಪರಿಸ್ಥಿತಿಗೆ ಹೋಗಿದೆ. ಇವತ್ತಿನ ರಾಜಕಾರಣ ಕೇವಲ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾದ ಮೇಲಿನ ಪರಿಣಾಮವನ್ನ ಬೀರ್ಲಿಕ್ಕೋಸ್ಕರ ನಡೀತಕ್ಕಂಥ ಎಲ್ಲ ಕಾಕತಾಳೀಯ ನಾಟಕಗಳು. ಇದೇ ಕಾರಣಕ್ಕೆ ನಾವು ಕೇಳಿದಂತದ್ದು, ನಿಮಗೆ ಮೊದಲನೇ ಪ್ರಶ್ನೆ ನಾವು ಕೇಳಿದ್ದು ಪರ್ಸೆಪ್ಷನ್ ದೃಷ್ಟಿಯಿಂದ. ಈಗ ಬಿಡದಿ ಹೋರಾಟವನ್ನು ಕೂಡ ಪರ್ಸೆಪ್ಷನ್ ದೃಷ್ಟಿಯಿಂದ ಯಾರೋ ಯೂಸ್ ಮಾಡ್ಕೋತಾ ಇದ್ದಾರೆ. ನೀವ್ ಯಾಕೆ ಅದಕ್ಕೆ ಅವಕಾಶ ಮಾಡ್ಕೊಟ್ರಿ? ಯಾಕೆ ಹಠ ಯಾಕೆ ಬಿಡದಿ ವಿಚಾರದಲ್ಲಿ? ಅಂಡ್ ವೈ ನಾವು ಇದೆಲ್ಲ ಆಗಕ್ಕೆ ಯಾಕೆ ಬಿಟ್ರಿ ಅಂತ? ಈಗ ನಾವ್ ಯಾವ್ದು ಮಾಡಿಲ್ಲ, ಹಿಂದಿನ ಸರ್ಕಾರ ಮಾಡಿರೋದನ್ನ ಮುಂದುವರಿಸ್ತಾ ಇದೀವಿ ಅಷ್ಟೇ. ಹಿಂದಿನ ಸರ್ಕಾರ ಮಾಡಿರುವಂತ ತೀರ್ಮಾನಗಳನ್ನ ಮುಂದುವರಿಸ್ತಾ ಇದೀವಿ. ಈ ಕಳೆದ ಬಾರಿಯ ಚುನಾವಣೆಯಿಂದ ನೀವು ಕಲ್ತಿರೋ ಪಾಠ ಏನು ಸರ್? ಎಸ್ಪೆಷಲಿ ಈಗ ಗೆದ್ದಿರೋರು ಸಂಸದರು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು, ಅವರ ಕಾರ್ಯವೈಖರಿಯಿಂದ ನಿಮ್ಗೆ ಏನಾದ್ರೂ ಲರ್ನಿಂಗ್ ಲೆಸನ್ ಅಂತ ಏನಾದ್ರೂ ಸಿಕ್ಕಿದ್ಯಾ? ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಅಬ್ಸರ್ವ್ ಮಾಡಿಲ್ಲ. ಬಟ್ ಕ್ಷೇತ್ರ ನಿಮ್ಮ ಕೂಸಲ್ವಾ ಸರ್? ನನ್ನ ಕೂಸು ಹೇಗಿದೆ, ಅದನ್ನ ಹೇಗೆ ನೋಡ್ಕೊಳ್ತಿದ್ದಾರೆ ಈಗ ಗೆದ್ದಿರೋರು? ನನಗೆ ಅವ್ರ ಬಗ್ಗೆ ಮಾಹಿತಿನೂ ಇಲ್ಲ, ಅವ್ರ ಬಗ್ಗೆ ಚಿಂತನೆಗಳು ಇಲ್ಲ, ಅವರ ಆಕ್ಟಿವಿಟೀಸ್ ಬಗ್ಗೆನೂ ಗೊತ್ತಿಲ್ಲ. ಬಟ್ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಇಟ್ಟಿದ್ದೀರಾ? ನನಗ್ ಬೇಕಾದಂತದ್ದು ನನ್ನ ಕ್ಷೇತ್ರದ ವಿಚಾರದಲ್ಲಿ ನಾನೇನ್ ಮಾಡಬೇಕು ಅಂತಿದ್ದೀನಿ, ನಾನೇನ್ ಮಾತು ಕೊಟ್ಟಿದ್ದೀನಿ, ಆ ಮಾತನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ನಾನು ತೆಗೆದುಕೊಂಡಂತ ತೀರ್ಮಾನಗಳು, ನಾನು ಮಾಡಿಕೊಟ್ಟಂತ ಕೆಲಸಗಳನ್ನ ಪೂರ್ಣಗೊಳಿಸಲಿಕ್ಕೆ ಏನ್ ಬೇಕೋ ಅದನ್ನ ಇವತ್ತು ನಮ್ಮ ಸರ್ಕಾರ ಇದೆ. ಆ ಸರ್ಕಾರ ಇರೋದ್ರಿಂದ ನಾನು ಎಲ್ಲ ಹಂತದಲ್ಲೂ ಕೂಡ ನಾನು ಅದಕ್ಕೆ ಬದ್ಧನಾಗಿ ಕೆಲಸ ಮಾಡ್ತಾ ಇದ್ದೀನಿ.